ಎಷ್ಟೋ ಜನಗಳಿಗೆ ಅಂದ್ರೆ ಲೈಕ್ ಸಂಗಾತಿಗಳಿಗೆ, ಜೊತೆಗಿರೋ ಸಂಗಾತಿಗೆ ಪ್ರೀತಿನ ಹೇಗೆ ಅರ್ಥ ಮಾಡಿಸ್ಲಿ? ಯಾವ ಥರ ಹೇಳಿ ಅವ್ರಿಗೆ ಅರ್ಥ ಮಾಡ್ಸೋಕೆ? ಯಾವ ಟೈಮಲ್ಲಿ ಹೇಳಿ ಗೊತ್ತಿರಲ್ಲ. ಸೊ, ಇಲ್ಲಿ 3 ಟಿಪ್ಸ್‌ನ ಶೇರ್ ಮಾಡ್ತೀನಿ. ಅವ್ರಿಗೆ ಪ್ರೀತಿ ಬಗ್ಗೆ ನೀವು ಅರ್ಥ ಮಾಡಿಸ್ಬೇಕು ಅಂದ್ರೆ ಈ ಟೈಮಲ್ಲಿ ಅಥವಾ ಇಂಥ ಒಂದು ಟಿಪ್ಸ್‌ಗಳನ್ನು ಯೂಸ್ ಮಾಡಿ ಅಂತ. ಸೊ, ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ನಿಮ್ಮ ರಿಲೇಷನ್‌ಶಿಪ್ ಬಗ್ಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ, ಕಾಂಟ್ಯಾಕ್ಟ್ ಮಾಡಿ. ಓಕೆ. ಆ್ಯಂಡ್ ಹಾಗೇನೇ ಬ್ರೇಕಪ್ ಆಗಿ ತುಂಬ ಡಿಪ್ರೆಷನ್ ಮೂಡಲ್ಲಿ ಇದ್ದರೆ ಅದರಿಂದ ಆಚೆ ಬರಬೇಕು ಗೊತ್ತಾಗ್ತಿಲ್ಲ ಅಂದರೆ ಒಂದು PDF ಇದೆ, ಅದನ್ನು ಶೇರ್ ಮಾಡ್ತೀನಿ. ವಾಟ್ಸಪ್ಪಲ್ಲಿರೋ ನಂಬರ್ಗೆ PDF ಅಂತ ಮಾಡಿ ಲೈಕ್ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಅದನ್ನು 21 ಡೇಸ್ ನೀವು ಸ್ಟಡೀಸ್ ಮಾಡಿದ್ರೆ ಡೆಫಿನೆಟ್ಲಿ ಹೇಳ್ತಿದ್ದೀನಿ, ಮನಸ್ಸು ಕಾನ್ಸ್ಟೆಂಟ್ ಬರುತ್ತೆ, ಅದರಿಂದ ಆಚೆ ಬರ್ಬೋದು. ಓಕೆ. ಸೊ, ಯಾರ್ಯಾರಿಗೆಲ್ಲ ಬೇಕು ಸೊ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಹೇಗೆ ಅರ್ಥ ಮಾಡಿಸ್ಬೇಕು ಸಂಗಾತಿಗಳಿಗೆ ಅಂತ ಇಲ್ಲಿ 3 ಪಾಯಿಂಟ್ಸ್ ಇದೆ. ಫಸ್ಟ್ ಪಾಯಿಂಟ್ ಏನಂದರೆ ಅವರ ಮೂಡ್ ನೋಡಿ ಮಾತಾಡಿ. ನೀವು ಪ್ರೀತಿ ಅರ್ಥ ಮಾಡಿಸ್ಬೇಕು. ಎಕ್ಸಾಂಪಲ್ ಈಗ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದೊಂದು ಇರುತ್ತೆ ಅನ್ಕೊಳ್ಳೋಣ. ಅರ್ಥ ಮಾಡ್ಕೊಳ್ತಿಲ್ಲ ಅಂದಾಗ ಅವ್ರ ಮೂಡ್ ಸರಿ ಇಲ್ಲದಿರ್ಬೇಕಾದ್ರೆ ಅದನ್ನ ಹೇಳಕ್ ಹೋದಾಗ ಅದನ್ನ ತಗೊಳಲ್ಲ. ಆ್ಯಕ್ಚುಲಿ ನಾನು ಅದೇ ಹೇಳ್ತಿರೋದು. ಅವ್ರಿಗೆ ಅವ್ರ ಮೂಡ್ ಹೇಗಿದೆ, ಈಗ ನಾನು ಹೇಳಿದ್ರೆ ಕೇಳ್ತಾರಾ ಇಲ್ವಾ, ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಕಬ್ಬಣ ಅದು ಬೆಂಡ್ ಮಾಡಬೇಕು ಅಂದರೆ ಅದು ತುಂಬ ಕಾದಿರ್ಬೇಕು ಆ್ಯಕ್ಚುಲಿ, ಆವಾಗ ಬೆಂಡ್ ಆಗೋದು ಅದರ ನೇಚರ್. ಎಲ್ಲ ಟೈಮಲ್ಲಿ ನೀವು ಬೆಂಡ್ ಮಾಡ್ತೀರಿ ಕಬ್ಬಣ ಅಂದರೆ ಇಟ್ಸ್ ಇಂಪಾಸಿಬಲ್. ಹಾಗೆ ಕಬ್ಬಣನ ಹೆಂಗೆ ಕಾದಾಗ ಬೆಂಡ್ ಮಾಡ್ತೀವೋ ಆಸ್ ಯೂಶುವಲ್ ಕೆಲವು ವ್ಯಕ್ತಿಗಳಿಗೆ ಅವ್ರ ಮೂಡಿ ನೋಡಿ ನಾವು ಅವ್ರನ್ನ ಬೆಂಡ್ ಮಾಡಬೇಕು, ಲೈಕ್ ಇರೋ ಪ್ರೀತಿನ ಅರ್ಥ ಮಾಡಿಸ್ಬೇಕು. ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನನ್ನ ಪಾಯಿಂಟ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ವೀಕ್ನೆಸ್ ನೋಡಿ. ಪ್ರತಿಯೊಬ್ಬ ಮನುಷ್ಯಂದು ಒಂದು ವೀಕ್ನೆಸ್ ಇರುತ್ತೆ. ಆ ವೀಕ್ನೆಸ್ ನೋಡ್ಕೊಂಡು ಮಾತಾಡೋಕೆ ಶುರು ಮಾಡಿ. ಆ ವೀಕ್ನೆಸ್ ಇಟ್ಕೊಂಡು ಅವ್ರಿಗೆ ಹೇಳಿ, ಬಟ್ ಕೆಟ್ಟದಕ್ಕೆ ತಗೊಂಬೇಡಿ ಇದನ್ನು, ಒಳ್ಳೇದಕ್ಕೆ. ಸಂಸಾರ ಸರಿ ಹೋಗ್ಬೇಕು, ಒಳ್ಳೇದಾಗಬೇಕು. ಓಕೆ. ಆ ವೀಕ್ನೆಸ್ ನೋಡ್ಕೊಂಡು ಮಾತಾಡಿ, ಆ ವೀಕ್ನೆಸ್ಸನ್ನು ಅರ್ಥ ಮಾಡಿಸಿ. ಅದು ಆ್ಯಕ್ಚುಲಿ ಬೇಕಾಗಿರೋದು. ಬಟ್ ಎಷ್ಟೋ ಜನ ವೀಕ್ನೆಸ್ಸನ್ನು ಕೆಟ್ಟದಕ್ಕೆ ಬಳಸ್ತಾರೆ. ಬೇಡ, ಅದಾಗಬಾರ್ದು. ವೀಕ್ನೆಸ್ ಒಳ್ಳೇದಕ್ಕೆ ಬಳಸಬೇಕು, ಒಳ್ಳೆ ರೀತಿಯಿಂದ ಹೋಗಬೇಕು. ಸೊ, ನಾನು ಹೇಳ್ತಾ ಇರೋದು ಓಕೆ, ಹಿಂಗಾದ್ರೇ ಒಳ್ಳೇದಾಗುವಂಥದ್ದು ನನ್ನ ಪ್ರಕಾರ ಅಂತ ಹೇಳ್ತೀನಿ. ಸೊ, ಇದು 2ನೇ ಪಾಯಿಂಟು. ಆ್ಯಂಡ್ 3ನೇ ಪಾಯಿಂಟ್ ನೋಡೋದಾದರೆ ಎಮೋಷ್ನಲಿ ಅರ್ಥ ಮಾಡಿಸಿ. ಎಷ್ಟೋ ಸಲ ವರ್ಕ್ ಆಗೋದು ಯಾವಾಗ ಅಂದರೆ ಒಂದು ಮೂಡು, 2ನೇದು ಒಂದು ವೆರಿ ಇಂಪಾರ್ಟೆಂಟ್ ಎಮೋಷ್ನಲಿ. ಯಾವಾಗ ಎಮೋಷನಲ್ ಅಂತ ಬಂದಾಗ ಭಾವನೆ ಇರುತ್ತೆ, ನಿಮ್ಮ ಕಣ್ಣೀರಿರುತ್ತೆ, ದುಃಖ ಇರುತ್ತೆ, ಹೇಳೋ ಟೋನ್ ಬೇರೆ ಇರುತ್ತೆ. ಇದು ವರ್ಕ್ ಆಗುತ್ತೆ ಮ್ಯಾಕ್ಸಿಮಮ್. ಎಮೋಷ್ನಲಿ ಹೋಗಿ ನೀವು ಪ್ರೀತಿಯಿಂದ ಬೆಗ್ ಮಾಡಿದಾಗ ಅಂದರೆ ಮೂಡು ಡಿಪೆಂಡ್ ಆಗುತ್ತೆ, ಅದರೊಟ್ಟಿಗೆ ಎಮೋಷ್ನಲಿ ಹೇಗೆ ಹೋಗ್ತೀರ ಅನ್ನೋದು ಡಿಪೆಂಡ್ ಆಗುತ್ತೆ. ಇದ್ರ ಮೇಲೆ ಜೊತೆಗಿರೋ ವ್ಯಕ್ತಿ ಚಾನ್ಸಸ್ ಇರುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ನೀವು ಅವರು ಕೋಪದಲ್ಲಿರ್ಬೇಕಾದ್ರೆ ನೀವು ಮತ್ತಷ್ಟು ಹೋಗಿ, ಈಗ ಬೆಂಕಿ ಉರಿತಾ ಇದೆ, ಅದಕ್ಕೆ ನೀವು ತುಪ್ಪ ಹಾಕಿದ್ರೆ ಏನಾಗುತ್ತೆ, ಮತ್ತೆ ಸುರಿಯುತ್ತೆ. ಹಾಗಾಗಿ ನಾನು ಹೇಳ್ತಿರೋದು, ಈ 3 ಟೈಮಲ್ಲಿ ನೀವು ನಿಮ್ಮ ಸಂಗಾತಿಗಳಿಗೆ ನಿಮ್ಮ ಪ್ರೀತಿನ ಹೀಗೆ ಅರ್ಥ ಮಾಡಿಸಿದ್ರೆ ಡೆಫಿನೆಟ್ಲಿ ಕನೆಕ್ಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು, ಏನು ಪಾಯಿಂಟ್ ಇತ್ತು, ಸೊ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ಆದಷ್ಟು ಬೇಗ 50K ಕಂಪ್ಲೀಟ್ ಆಗಲಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.